ಸರ್ಕಾರದ ಮಾಜಿ ಸಚಿವ ಹಾಗೂ ಜನಪ್ರಿಯ ಶಾಸಕರು ಆದ ಕೆ ಗೋಪಾಲಯ್ಯ ಅವರ ನಿರ್ದೇಶನದ ಮೇರೆಗೆ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ನಾಗೇಂದ್ರ ಡಿಎಲ್ ರವರ ಆಯ್ಕೆ ಮಾಡಲಾಗಿದೆ. ಈ ಘೋಷಣೆಯು ಪಕ್ಷದೊಳಗಿನ ಶಕ್ತಿಯನ್ನ ಮತ್ತಷ್ಟು ಸಶಕ್ತಗೊಳಿಸುವುದಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ನಾಗೇಂದ್ರ ಡಿಎಲ್ ಅವರು ಆಯ್ಕೆ ಬೆನ್ನಲ್ಲೇ ಸ್ವರ್ಣ ಫೌಂಡೇಶನ್ ಹಾಗೂ ಅದರ ಪದಾಧಿಕಾರಿಗಳು ಹಾಗೂ ಸ್ನೇಹಿತರು ಮಂಜುನಾಥ್, ರವಿಕುಮಾರ್, ಕೃಷ್ಣ, ಸುನೀಲ್, ಮಧು, ಚಂದ್ರಣ್ಣ, ಚಂದ್ರಶೇಖರ, ಅಂಬರೀಶ್, ಮನು, ಅಣ್ಣಯ್ಯಪ್ಪ, ನಾಗರಾಜ್ ಮತ್ತು ವಿಜಯ್ ಸೇರಿದಂತೆ ನಾಗೇಂದ್ರ ಡಿಎಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಮಂಡಲದ ಮುಂದಿನ ಕಾರ್ಯಗಳ ಯಶಸ್ವಿಯಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ನನ್ನ ಒಂದು ಕಾರ್ಯಕ್ರಮಗಳನ್ನು ಕಳೆದ 5 ವರ್ಷಗಳಿಂದ ಈ ಕೋವಿಡ್ ಸಂದರ್ಭದಲ್ಲಿ ನನಗೂ ಮತ್ತು ನಮ್ಮ ಶಾಸಕರಾದ ಗೋಪಾಲಣ್ಣವ್ರಿಗೂ ಬಾಂಧವ್ಯ ಸ್ಟಾರ್ಟ್ ಆದದ್ದು. ಶ್ವಾಸದಿಂದ ವಿಶ್ವಾಸದವರೆಗೆ ತಂದು ನಿಲ್ಲಿಸಿದೆ. ಆ ವಿಶ್ವಾಸದ ಕೊಡುಗೆ ಈ ಮಂಡಲ ಅಧ್ಯಕ್ಷ. ಹಾಗಾಗಿ ಆ ವಿಶ್ವಾಸಕ್ಕೆ ಎಲ್ಲೂ ಧಕ್ಕೆ ಆಗದ ರೀತಿ ನಾನು ನಡೆಸ್ತೀನಿ, ಪಾರ್ಟಿಯನ್ನು ಮುಂದುವರಿಸ್ತೀನಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ಗೋಪಾಲಣ್ಣವ್ರು ಏನು ಬೆಳೆಸಿದ್ದಾರೆ, ಆ ಬೆಳೆಸಿರುವಂಥ ಜೊತೆಗೆ ನಾನು ಮತ್ತೆ ನನಗೆ ಇನ್ನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಿದೆ ಅದೆಲ್ಲನೂ ಸರಿಪಡಿಸಿ ಮುಂದೆ ಪಾರ್ಟಿನ ಎಲ್ಲರನ್ನೂ ಜೊತೆ ಕರ್ಕೋಗುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ. ಈ ಒಂದು ಪಕ್ಷದಲ್ಲಿ BJPಯಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಮತ್ತು ಒಂದು ಕಾರ್ಯಕರ್ತರ ಸ್ಥಾನ ಮತ್ತು ಯಾವುದೇ ಒಂದು ಮಂಡಲ ಅಧ್ಯಕ್ಷ ಸ್ಥಾನ ಇದೆಲ್ಲ ಸಿಕ್ಕಬೇಕಾದ್ರೆ ದೊಡ್ಡ ಮಟ್ಟದಿಂದ ಗುರುತಿಸಿ ಕೊಡ್ತಾರೆ. ಯಾಕಂದರೆ ಈ ನಾಗೇಂದ್ರ ಅವರ ಸೇವೆ ಇವತ್ತು ಬಡಪರ ಕಾರ್ಯಕ್ರಮ ಇರ್ಬೋದು, ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆ ಮತ್ತು ಸಂಘ ಸಂಸ್ಥೆಯಿಂದ ಬರ್ತಕ್ಕಂಥವರಿಗೆ 30-40% ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ತನ್ನದೇ ಆದಂಥ ಒಂದು ಛಾಪು ಮೂಡಿಸಿಕೊಂಡು ಹಲವಾರು ಮೆಡಿಕಲ್ ಸ್ಟೋರ್ ಮತ್ತು ಡಾಕ್ಟರ್ ಶಾಪನ್ನು ಹೊಂದಿದ್ದಾರೆ ಇವರು. ಅದರಲ್ಲಿ ಬರ್ತಕ್ಕಂಥವ್ರಿಗೆಲ್ರಿಗೂ ಡಿಸ್ಕೌಂಟ್ ಮಾಡಿ, ಬಡವರು ಅಥವಾ ಮಧ್ಯಮದವರು ಅನ್ನೋದಿಲ್ಲ, ಎಲ್ಲರೂ ನಮ್ಮವರೇ ಅಂತೇಳಿ ಭಾಳ ಡಿಸ್ಕೌಂಟ್ ರೂಪದಲ್ಲಿ ಇವರು ಯಾರು ಹೆರಿಗೆಗೆ ಬರಲಿ, ಹೆಣ್ಣು ಮಕ್ಕಳು ಬರಲಿ ಮತ್ತು ಎಲ್ಲ ವೃದ್ಧರು ಬರಲಿ ಅವರಿಗೆಲ್ಲ ಬ್ಲಡ್ ಶುಗರು ಎಲ್ಲ ಫ್ರೀ ಮಾಡಿ ಕೊಟ್ಕೊಂಡು ಬಂದಿರ್ತಾರೆ. ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಮತ್ತು ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಭಗವಂತನು ಇವತ್ತು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ವಿನಂತಿಯನ್ನು ಮತ್ತು ಆಶೀರ್ವಾದವನ್ನು ಮಾಡ್ತಿದ್ದೆ. BJPಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗೋದು ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ. ಯಾಕೆ ಅಂದರೆ ಅವರ ಶ್ರಮ ಇಲ್ಲೇ ತೋರಿಸುತ್ತೆ. ಅವರ ಶ್ರಮ ಎಷ್ಟು ಪಟ್ಟಿದ್ದಾರೆ, ಆಮೇಲೆ ಎಲ್ಲ ಸಮಾಜ ಸೇವೆಗಳಲ್ಲೂ ಚಟುವಟಿಕೆಗಳಲ್ಲೂ ಭಾಗವಹಿಸ್ತವರು ಈ ಒಂದು ಪೋಸ್ಟ್ನ ದಕ್ಕಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಅದನ್ನು ಪೂರ್ತಿಯಾಗಿ ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗೂ ಇಲ್ಲಿನ ಶಾಸಕರು ಏನಿದ್ದಾರೆ ಗೋಪಾಲಣ್ಣನವರು, ಅವರ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಎಲ್ಲ ನೋಡಿ ಅರ್ತಿ ಅವ್ರಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಪಟ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಹಾಗಾಗಿ ಈ ಒಂದು ಸಮಾರಂಭನ ಸ್ವರ್ಣ ಫೌಂಡೇಶನ್ ಏನಿದೆ ಹಲವಾರು ಕೆಲಸಗಳನ್ನ ಇವತ್ತು ಒಂದು ಅನಾಥಾಶ್ರಮ ಆಗಿರ್ಬೋದು, ಆಮೇಲೆ SSLCಯಲ್ಲಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿರೋದಾಗಿರ್ಬೋದು, ಇದನ್ನೆಲ್ಲ ಗುರುತಿಸುವಂಥ ಒಂದು ಕೆಲಸನ ಸ್ವರ್ಣ ಫೌಂಡೇಶನ್ ಮಾಡ್ಕೊತಾ ಬಂದಿದೆ. ಇವತ್ತಿನ ಗಂಟೆನೂ ಮಾಡಿದೆ. ಇವತ್ತೂ ಅಷ್ಟೇ ಯಾರ್ಯಾರೋ ಪ್ರತಿಭೆಗಳನ್ನ ತಗೊಂಡ್ರೂ ಸಹ ಅವ್ರ ಆಚರಣೆ ಉಳಿದುಬಿಡ್ತಾರೆ. ಯಾಕೆಂದರೆ ಅವ್ರನ್ನ ಗುರುತಿಸೋಂಥವ್ರು ಯಾರೂ ಮಾಡಲ್ಲ. ಈ ಸ್ವರ್ಣ ಫೌಂಡೇಶನ್ನು ಆ ಥರ ಒಂದು ಕೆಲಸನ ಮಾಡ್ತಾಯಿದೆ. ಮಾಡಿ ಈ ಒಂದು ಅಭಿನಂದನಾ ಸಮಾರಂಭನ ಏರ್ಪಡಿಸಿದೆ. ಹಾಗಾಗಿ ಎಲ್ಲರ ಪರವಾಗಿ ಸ್ವರ್ಣ ಫೌಂಡೇಶನ್ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ನೂತನವಾಗಿ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗೇಂದ್ರ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮೇಡಮ್.